ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸುಮಾರು ದಿನಗಳಿಂದ ಯಾವುದೇ ಅಂತಹ ಒಂದು ವೀಡಿಯೋಗಳನ್ನು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಕಾರಣಾಂತರಗಳಿಂದ. ಓಕೆ, ಇವಾಗಿಂದ ನಾನು ಕಂಟಿನ್ಯೂ ಆಗಿ ಪ್ರತಿದಿನವೂ ಸಹ ಒಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೇನೆ. ಎಲ್ಲರಿಗೂ ಕೇಳ್ತಾ ಇರುವಂಥದ್ದು KPTCL ಚೆಸ್ಕಾಮ್ ಬಗ್ಗೆ ನಾನು 20ನೇ ತಾರೀಕಿನ ಒಳಗಡೆ ರಿಸಲ್ಟ್ ಬರ್ತದೆ ಅಂತ ಹೇಳಿದ್ದೆ, ಬಟ್ ಇನ್ನೂ ಸಹ ಬಂದಿಲ್ಲ. ನಾನು ಮೊದಲೇ ಹೇಳಿದಂತೆ ಅದೊಂದು ಎಕ್ಸ್ಪೆಕ್ಟೆಡ್ ಮಾಹಿತಿ ಅಂತ ಹೇಳಿದ್ದೆ. ಬಟ್ ಎಕ್ಸ್ಪೆಕ್ಟೆಡ್ ಮಾಹಿತಿ ಒಳಗೆ ರಿಸಲ್ಟ್ ಬರಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಲೂ ಸಹ ಗೊತ್ತಿಲ್ಲ. ಓಕೆ, ಅದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ಸಬ್ಸ್ಕ್ರೈಬ್ ಬಟನ್ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬೆಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಆರಂಭ ಮಾಡೋದಾದರೆ, ಮೊದಲನೇದಾಗಿ ಚೆಸ್ಕಾಮ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಂಪನಿ ಏನಿದೆ, ಇದರ ಒಂದು ರಿಸಲ್ಟು ಬಗ್ಗೆ ನಿಗಮಗಳಿಗೆ ಕಾಲ್ ಮಾಡಿದರೆ ಅವರು ರಿಸೀವೇ ಮಾಡ್ತಾಯಿಲ್ಲ. ಚೆಸ್ಕಾಮ್ ಆಗಲಿ ಸುಮಾರು ದಿನದಿಂದಲೂ ಇವತ್ತಿನವರೆಗೂ ಸಹ ನಾನು ಪ್ರತಿದಿನವೂ ಸಹ ಕರೆಯನ್ನು ಮಾಡ್ತಾಯಿದ್ದೇನೆ, ಬಟ್ ಅವರು ರಿಸೀವನ್ನು ಮಾಡ್ತಾಯಿಲ್ಲ. ಹಾಗಾಗಿ ಅದರ ಒಂದು ಅಪ್ಡೇಟು ಸಿಕ್ಕಿಲ್ಲ. ಬಟ್ ಕೆಲವೊಂದು ಅಭ್ಯರ್ಥಿಗಳು ಹೇಳಿದಂತೆ 20 ದಿನಗಳ ನಂತರ ರಿಸಲ್ಟ್ ಬರ್ತದೆ ಅಂತೇಳಿ ಆ ಒಂದು ಚೆಸ್ಕಾಮ್ ಅಧಿಕಾರಿಗಳು ಹೇಳಿದ್ದಾರೆ. ಅದರ ಅನುಸಾರ ನೋಡೋದಾದರೆ ಈ ಒಂದು ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಯಾವಾಗ ಬರಬಹುದು ಅಂತಂತಂದರೆ, ಈ ಒಂದು ದಸರಾ ಆದ ನಂತರ ಅಂತಂದರೆ ಅಕ್ಟೋಬರ್ ತಿಂಗಳನ್ನ 2ನೇ ವಾರದಲ್ಲಿ ಅಥವಾ 1ನೇ ವಾರದಲ್ಲಿ ಈ ಒಂದು ರಿಸಲ್ಟ್ ಬರಬಹುದು, ಅಥವಾ ಹೇಳೋಕ್ಕಾಗಲ್ಲ. ಎನಿ ಟೈಮ್ ಈ ವಾರದಲ್ಲೂ ಸಹ ರಿಸಲ್ಟ್ ಬರ್ಬೋದು, ಹೇಳೋಕ್ಕಂತೂ ಆಗಲ್ಲ. ಬಟ್ ಕೌಂಟ್ ಡೌನ್ ಪ್ರತಿ ಯಾವ ಕ್ಷಣದಲ್ಲಾದರೂ ಸಹ ಚೆಸ್ಕಾಮ್ ಆಗಲಿ ಈ ಎರಡು ನಿಗಮದಲ್ಲಿ ಒಂದು ನಿಗಮ ಆದರೂ 100% ಬರ್ತದೆ. ಬಟ್ ಇಂಥದ್ದೇ ಟೈಮಲ್ಲಿ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸ್ಪೆಕ್ಟೆಡಾಗಿ ಹೇಳೋದಾದರೆ ಎನಿ ಟೈಮ್ ಸ್ನೇಹಿತರೆ, ಇದೇ ವಾರದಲ್ಲೂ ಸಹ ಬರ್ಬೋದು ಅಥವಾ ಅಕ್ಟೋಬರ್ ತಿಂಗಳಲ್ಲೂ ಬರ್ಬೋದು. ಬಟ್ ಅಕ್ಟೋಬರ್ ತಿಂಗಳಲ್ಲಿ 100% ಬರ್ತದೆ ರಿಸಲ್ಟು. ಚೆಸ್ಕಾಮ್ ಬರುತ್ತೆ. ಎರಡು ನಿಗಮದ್ದು ಸಹ 100% ನೀವು ಅಕ್ಟೋಬರ್ 30ನೇ ತಾರೀಕಿನ ಒಳಗಡೆ ಎರಡು ನಿಗಮದ ರಿಸಲ್ಟನ್ನು ನೋಡ್ತೀರಾ. ಓಕೆ, ಯಾಕಂದರೆ ಸುಮಾರು ದಿನಗಳು ಆಯಿತು, ಎಲ್ಲ ಮೆಡಿಕಲ್ ಮುಗಿದು. ಬಟ್ ಅವ್ರಿಗೇನೂ ಸಹ ಆಯ್ಕೆ ಪಟ್ಟಿ ಸಿದ್ಧಪಡಿಸೋದರಲ್ಲಿ ಸ್ವಲ್ಪ ಗೊಂದಲ ಇರ್ಬೋದು ಅಥವಾ ಕಾಲಮಿತಿ ಬೇಕಾಗಿರ್ಬೋದು. ಓಕೆ, ಹಾಗಾಗಿ ಸ್ವಲ್ಪ ಡಿಲೇ ಆಗ್ಬೋದು ಹೊರತಾಗಿ ಇನ್ನೂ 1 ತಿಂಗಳಂತರೂ ಸಹ ಡಿಲೇ ಆಗೋಲ್ಲ. 10 ರಿಂದ 15 ದಿನ ಒಳಗಡೆ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಈ ವಾರದಲ್ಲೂ ಸಹ ಬರ್ಬೋದು, ವೇಟ್ ಮಾಡಬೇಕಷ್ಟೇ. ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಇನ್ನು ನಿಮಗೆ ಬೇರೆ ಯಾವುದಾದ್ರೂ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂತಂದರೆ ಅದರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತೀನಿ. KPTCL ಸಿಂಧುತ್ವದ ಬಗ್ಗೆ ಅದೆಲ್ಲ ಇವಾಗ ವೆರಿಫಿಕೇಷನ್ ನಡೀತಾ ಇದೆ. ಪ್ರತಿಯೊಬ್ಬರಿಗೂ ಸಹ ಲೆಟರ್ ಬರ್ತಾ ಇದೆ. ಅದೇ ರೀತಿಯಾಗಿ ಎಲ್ಲ ಒಂದು ನಿಗಮದ ಒಂದು ಆಯ್ಕೆ ಪಟ್ಟಿ ಬಂದ ನಂತರ ಅದೇ ರೀತಿಯಾದಂತಹ ಎಲ್ಲರಿಗೂ ಸಹ ಸೇಮ್ ಪ್ರೊಸೆಸ್ಸು ಇರುವಂಥದ್ದು. ಓಕೆ, ಈಗ ಪ್ರೆಸೆಂಟ್ ಹೇಳೋದಾದರೆ ಚೆಸ್ಕಾಮು ಎನಿ ಟೈಮಲ್ಲಿ ಯಾವಾಗಾದರೂ ಸಹ ಬರ್ಬೋದು, ಇದೇ ವಾರದಲ್ಲೂ ಸಹ ಬರ್ಬೋದು ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.